ಇವತ್ತು ಅಮರಕೋಶನ ಅಭ್ಯಾಸ ಮಾಡೋಣ. ಹಿಂದಿನ ತರಗತಿಗಳಲ್ಲಿ ಕ್ಲಾಸ್ಗಳಲ್ಲಿ ಮಹೇಶ್ವರ ಸೂತ್ರದ ಆಧಾರದ ಮೇಲೆ ರಚಿತವಾಗಿರುವ ಪಾಣಿನಿಯ ವಿವಿಧ ಸೂತ್ರಗಳನ್ನ ಅನುಸರಿಸಿ ಹಲವಾರು ಸಂಧಿಗಳನ್ನ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ನಾವು ಲೆಟ್ಸ್ ಕಂಟಿನ್ಯೂ ವಿತ್ ಅಮರಕೋಶ. ಅಮರಕೋಶದಲ್ಲಿ ಕಪರ್ದೋಸ್ಯ ಜಟಾಜೂಟಃ ಪಿನಾಕೋಜಗವಂ ಧನುಃ. ಕಪರ್ದೋಸ್ಯ ಜಟಾಜೂಟಃ ಪಿನಾಕೋಜಗವಂ ಧನುಃ. ಕಪರ್ದೋಸ್ಯ ಜಟಾಜೂಟಃ ಪಿನಾಕೋಜಗವಂ ಧನುಃ. ಪ್ರಮಥಾಸ್ಯುಃ ಪಾರಿಷದಾಃ. ಪ್ರಮಥಾಸ್ಯುಃ ಪಾರಿಷದಾ. ಈ ಎರಡು ಶ್ಲೋಕಗಳಲ್ಲಿ ಅಥವಾ ಶ್ಲೋಕದ ಎರಡು ಭಾಗಗಳಲ್ಲಿ ಕೆಲವು ಪದಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು ಕಪರ್ದ, ಶಿವನ ಜಟೆ. ಹಿಂದಿನ ಶ್ಲೋಕಗಳಲ್ಲಿ ಶಿವನ ವಿವಿಧ ಹೆಸರುಗಳನ್ನ ನಾವು ನೋಡಿದೀವಿ. ಶಿವನಿಗೆ ಸಂಬಂಧಪಟ್ಟ ಎಲ್ಲಾ ಪದಗಳನ್ನ ಒಂದಾದ ಮೇಲೆ ಒಂದು ಕೊಡ್ತಾ ಇದ್ದಾರೆ. ಕಪರ್ದ ಅಂದ್ರೆ ಶಿವನ ಜಟೆಯ ಹೆಸರು. ಕಪರ್ದ, ಕಪರ್ದೋಸ್ಯ ಜಟಾಜೂಟ ಅಂತ ಬಂತಲ್ಲ. ಕಪರ್ದ ಅಂದ್ರೆ ಶಿವನ ಜಟೆ. ಪಿನಾಕ ಮತ್ತೆ ಅಜಗವ ಇದು ಶಿವನ ಧನುಸ್ಸಿನ ಹೆಸರು. ಅಂದ್ರೆ ಎರಡು ಧನಸ್ಸು ಅಂತಲ್ಲ, ಶಿವನ ಧನುಸ್ಸಿನ ಎರಡು ಹೆಸರುಗಳು. ಇದೆಲ್ಲ ಸಿನಾನಿಮ್ಸ್ ಅಥವಾ ಪರ್ಯಾಯ ಪದಗಳನ್ನ ಕೊಟ್ಕೊಂಡು ಹೋಗಿರೋದ್ರಿಂದ ಆ ರೀತಿ ಅರ್ಥ ಮಾಡ್ಕೊಬೇಕು. ಪಿನಾಕ ಹೆಸರು ಕೇಳಿದೀವಿ, ಪಿನಾಕ ಪಾಣಿ ಅಂತೀವಿ ಶಿವನಿಗೆ. ಅಜಗವ ಅಂತ ಅದರ ಇನ್ನೊಂದು ಹೆಸರು. ಶಿವನ ಧನುಸ್ಸಿನ ಎರಡು ಹೆಸರು. ಪ್ರಮಥ, ಪ್ರಮಥಾಸ್ಯು ಪಾರಿಷದ. ಪ್ರಮಥರು ಅಂದ್ರೆ ಶಿವನ ಅನುಚರರು. ಅಂದ್ರೆ ಪ್ರಮಥ ಅಂತ ಒಬ್ಬ ಅನುಚರ ಅಲ್ಲ, ಸುಮಾರು ಪ್ರಮಥರು ಇದ್ದಾರೆ. ಪ್ರಮಥ ಅಂದ್ರೆ ಶಿವನ ಫಾಲೋವರ್ಸ್, ಪ್ರಮಥ ಗಣ ಅಂತಾರೆ. ಪ್ರಮಥ ಗಣ ಅಂದ್ರೆ ಗ್ರೂಪ್, ಸಮೂಹ ಅಂತ. ಪ್ರಮಥರು ಅಂದ್ರೆ ಶಿವನ ಅನುಚರರು. ಕಪರ್ದ ಅಂದ್ರೆ ಶಿವನ ಜಟೆ. ಪಿನಾಕ ಮತ್ತೆ ಅಜಗವ ಅಂದ್ರೆ ಶಿವನ ಧನುಸ್ಸು. ಪ್ರಮಥರು ಅಥವಾ ಪ್ರಮಥ ಅಂದ್ರೆ ಶಿವನ ಅನುಚರ, ಏಕವಚನದಲ್ಲಿ ಪ್ರಮಥ. ಇದು ಈ ಎರಡು ಭಾಗಗಳ ಅರ್ಥ. ಇದನ್ನು ಹೀಗೆ ಅರ್ಥ ಮಾಡಿಕೊಂಡು ಅಭ್ಯಾಸ. ಮುಂದೆ ಬ್ರಾಹ್ಮೀತ್ಯಾದ್ಯಾಸ್ತು ಮಾತರಃ. ಬ್ರಾಹ್ಮೀತ್ಯಾದ್ಯಾಸ್ತು ಮಾತರಃ. ಬ್ರಾಹ್ಮಿ ಇತ್ಯಾದಿ ದೇವತೆಗಳ ಹೆಸರು. ಶಿವನಿಗೆ ಸಂಬಂಧಪಟ್ಟ ದೇವತೆಗಳ ಹೆಸರು ಬ್ರಾಹ್ಮಿ. ಮಾತರಃ, ಮಾತಾ ಮಾತರವ್ ಮಾತರಃ. ಮಾತರಃ ಅಂದ್ರೆ ತಾಯಂದಿರು ಅಂತ. ಇಲ್ಲಿ ದೇವಿಯರು, ತಾಯಂದಿರು. ಬ್ರಾಹ್ಮಿ ಇತ್ಯಾದಿ ಯಾರು ಯಾರು ಅಂತ ಅದನ್ನ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಚೇಂದ್ರಾಣಿ ಚಾಮುಂಡಾ ಸಪ್ತ ಮಾತರಃ. ಸಪ್ತ ಅಂದ್ರೆ ಏಳು. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಚೇಂದ್ರಾಣಿ ಚಾಮುಂಡಾ ಸಪ್ತ ಮಾತರಃ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಹೀಗೆ ಏಳು ಮಾತರಹ ಅಥವಾ ದೇವತೆಗಳು. ತಾಯಂದರು ಅಂತ ಅರ್ಥ, ಅಂದ್ರೆ ದೇವಿಯರು, ತಾಯಂದಿರು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ. ಇದು ಈ ಶ್ಲೋಕಗಳಲ್ಲಿ ಹೇಳಿರುವ ಹೆಸರುಗಳು. ಮುಂದೆ ವಿಭೂತಿರ್ಭೂತಿರೈಶ್ವರ್ಯಂ ಮಣಿಮಾದಿಕಮಷ್ಟಧಾ. ವಿಭೂತಿರ್ಭೂತಿರೈಶ್ವರ್ಯಂ ಮಣಿಮಾದಿಕಮಷ್ಟಧಾ. ವಿಭೂತಿ, ಭೂತಿ, ಐಶ್ವರ್ಯ, ಇವುಗಳನ್ನ ಸಿದ್ಧಿಗಳು ಅಂತ ಕರೀತಾರೆ.
ಅಣಿಮಾಧಿಕಂ, ಅಣಿಮ ಅಂತ ಶುರುವಾಗುತ್ತೆ ಆ ಸಿದ್ಧಿಗಳ ಹೆಸರು. ಅವು ಎಷ್ಟಿವೆ? ಅಷ್ಟಧ, ಅಷ್ಟ ಅಂದ್ರೆ 8. 8 ಸಿದ್ಧಿಗಳು, ಅಷ್ಟ ಸಿದ್ಧಿಗಳು. ಸಿದ್ಧಿ ಅಂದ್ರೆ ಏನು ಅಂದ್ರೆ ಜನರಲ್ ಆಗಿ ಹೇಳೋದಾದ್ರೆ ಅಚೀವ್ಮೆಂಟ್ಸ್. ಇಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಅಂದ್ರೆ ಒಂದು ರೀತಿ ವಿಶಿಷ್ಟವಾದ ಸ್ಪೆಷಲ್ ಅಚೀವ್ಮೆಂಟ್, ಸ್ಪೆಷಲ್ ಸ್ಕಿಲ್ಸ್. ಇದನ್ನ ಸಾಧನೆಯ ಮೂಲಕ ಪಡೆಯಬಹುದು. ಯೋಗಿಗಳು ಈ ರೀತಿ ಅಷ್ಟ ಸಿದ್ಧಿಗಳನ್ನ ಪಡೆದಿರ್ತಾರೆ ಅಂತ ಒಂದು ಪ್ರಸಿದ್ಧಿ. ಅದರಲ್ಲಿ ಬೇರೆ ಬೇರೆ ಚಿಕ್ಕದಾಗೋದು ದೊಡ್ಡದಾಗೋದು ಈ ತರ ಅದರ ಪ್ರಾಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಡೀಟೇಲ್ ಆಗಿ ಬೇರೆ ಬೇರೆ ಗ್ರಂಥಗಳಲ್ಲಿ. ಈಗ ಅವು ಯಾವ ಸಿದ್ಧಿಗಳು ಅಂತ ಈ ಶ್ಲೋಕಗಳಲ್ಲಿ ಹೇಳ್ತಾರೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂ ಚಾಷ್ಟಭೂತಯಃ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂ ಚಾಷ್ಟಭೂತಯಃ. ಅಣಿಮನ್, ಮಹಿಮನ್, ಗರಿಮನ್, ಲಘಿಮನ್, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ. ಅಣಿಮನ್, ಮಹಿಮನ್, ಗರಿಮನ್, ಲಘಿಮನ್, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ. ಇವು 8 ಸಿದ್ಧಿಗಳು. ಅಣಿಮನ್, ಮಹಿಮನ್, ಗರಿಮನ್ ಅನ್ನೋದು ಅದರ ಮೂಲ ರೂಪ. ಅಣಿಮಾ ಮಹಿಮಾ ಅಂತ ಅದು ವಾಕ್ಯದಲ್ಲಿ ಬಳಕೆ ಆಗುವಾಗ ಆ ರೀತಿ ರೂಪ ಅದಕ್ಕೆ ಬರುತ್ತೆ. ಇಟ್ ಗೆಟ್ಸ್ ದಟ್ ಫಾರ್ಮ್. ಅದರ ಮೂಲ ರೂಪ ಅಣಿಮನ್, ಮಹಿಮನ್, ಗರಿಮನ್ ಅಂತ. ಶಬ್ದದ ಮೂಲ ರೂಪ, ಅದಕ್ಕೆ ಶಬ್ದ ಅಂತಾನೆ ಕರೆಯೋದು, ಪ್ರಾತಿಪದಿಕ ಅಂತೀವಿ. ಅದಕ್ಕೆ ಆಮೇಲೆ ಪ್ರತ್ಯಯಗಳು ಸೇರಿ ಅದು ಪ್ರಥಮ, ದ್ವಿತೀಯ, ತೃತೀಯ ಅಂತ ವಿಭಕ್ತಿಗಳಲ್ಲಿ ಬೇರೆ ಬೇರೆ ರೂಪವನ್ನ ಪಡ್ಕೊಳ್ತವೆ. ಹಾಗೆ ಅಣಿಮಾ, ಮಹಿಮಾ, ಗರಿಮಾ ಅನ್ನೋದು ಪ್ರಥಮ ವಿಭಕ್ತಿನಲ್ಲಿ ಅದರ ರೂಪಗಳು. ಆಸ್ ಅ ರೂಟ್ ವರ್ಡ್ ಇಟ್ ಈಸ್ ಅಣಿಮನ್, ಮಹಿಮನ್, ಗರಿಮನ್, ಲಘಿಮನ್, ಲಘಿ. ಈಗ ರಾಮ ಅನ್ನೋದು ರೂಟ್ ವರ್ಡ್ ಅಥವಾ ಬೇಸ್ ವರ್ಡ್. ರಾಮ ಅಂದ್ರೆ ಅದು ಪ್ರಥಮ ವಿಭಕ್ತಿ. ಅದನ್ನೆಲ್ಲ ಕಲಿಬೇಕು ಗ್ರಾಮರ್ ಅಲ್ಲಿ. ಇನ್ ದ ಕಮಿಂಗ್ ಕ್ಲಾಸಸ್ ವಿ ವಿಲ್ ಲರ್ನ್ ಆಲ್ ದಟ್. ಹೌ ರಾಮ ಬಿಕಮ್ಸ್ ರಾಮಃ, ಹೌ ರಾಮ ಬಿಕಮ್ಸ್ ರಾಮೌ, ವಿಚ್ ಪ್ರತ್ಯಯ ವಿ ಹ್ಯಾವ್ ಅಂಡ್ ವಿಚ್ ಕಾಂಟೆಕ್ಸ್ಟ್ ವಿ ಯೂಸ್, ವೇರ್ ಡು ವಿ ಯೂಸ್. ಅಲ್ಲಿ ಇವೆಲ್ಲದೂ ಬರುತ್ತೆ. ಈ ರೀತಿ ಪದಗಳನ್ನು ಒಂದ್ ಪದ ಚೆನ್ನಾಗಿ ಕಲ್ತ್ಬಿಟ್ರೆ ಉಳಿದಿರೋ ಪದಗಳಿಗೆಲ್ಲ ಅದೇ ಆಧಾರದ ಮೇಲೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದೇ ಹ್ಯಾವ್ ಯೂಸ್ಡ್ different vibhaktis and what do they mean and how do we use them in the sentences. Verbs, verb roots. ಆಮೇಲೆ ಪದಗಳಲ್ಲಿ ಬೇರೆ ಬೇರೆ ವಿಧ ಇದೆಯಲ್ಲ, ಆಲ್ ಟೈಪ್ಸ್ ಆಫ್ ವರ್ಡ್ಸ್, ಅದನ್ನೆಲ್ಲ ಕಲಿತಾ ಹೋಗ್ತೀವಿ. ಸೊ ಅದು ಎಟಿಮಾಲಜಿ, ಥ್ರೂ ಎಟಿಮಾಲಜಿ ವಿಲ್ಲ. ಅಂದ್ರೆ ಅದರ ರೂಟ್ ಯಾವುದು, ಅದಕ್ಕೆ ಯಾವ ಸಫಿಕ್ಸಸ್ ಸೇರಿ ಅದಕ್ಕೆ ಯಾವ ರೂಪ ಬಂತು, ಯಾವ ಫಾರ್ಮ್ ಇಟ್ ಹ್ಯಾಸ್ ಗಾಟ್. ಆಮೇಲೆ ಅದು in which context we use, how do we use in sentences, ಈ ತರ ಬೇಸ್ ಇಂದ ಡೀಟೇಲ್ ಆಗಿ ಕಲ್ತ್ಕೊಂಡು ಹೋಗೋದ್ರಿಂದ ಒಂದ್ಸರಿ ಕಲ್ತ್ರೆ ಅದು ಮರ್ತು ಹೋಗೋದು ಅನ್ನೋದು ಚಾನ್ಸೇ ಇರಲ್ಲ. ಈ ಟ್ರೆಡಿಷನಲ್ ಮೆಥಡ್ ಹ್ಯಾಸ್ ದಟ್ ಬೆನಿಫಿಟ್. ಆಫ್ಟರ್ ಲರ್ನಿಂಗ್ ಒನ್ ಟೈಮ್ ವಿ ವಿಲ್ ನಾಟ್ ಫರ್ಗೆಟ್ ಇಟ್ ಆಲ್. ಆ ರೂಟ್ಸ್ ನ, ಅವರ ಮೆಥಡ್ ನ ಯಾವತ್ತೂ ಮರೆಯಲ್ಲ. ಸೊ ಈಗ ಅಕ್ಷರಗಳು, ಅಕ್ಷರಗಳ ವಿಧಗಳು, ಅವುಗಳಿಂದ ಪದಗಳನ್ನ ರಚನೆ ಮಾಡೋದು, ಈಗ ಸಂಧಿ, ಇದನ್ನೆಲ್ಲ ಏನ್ ಕಲಿತಾ ಇದ್ದೀವಿ ಇಷ್ಟು ಡೀಟೇಲ್ ಆಗಿ ರೂಟ್ ಇಂದ. ಐ ಸೇ ಡೀಟೇಲ್, ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಎಲಾಬರೇಟಿಂಗ್ ಆರ್ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ದೇರ್. ನೋ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಫ್ರಮ್ ದ ರೂಟ್ ಲೆವೆಲ್. ರೂಟ್ ಲೆವೆಲ್ ಇಂದ ಕಲ್ತ್ರೆ ವಿ ವಿಲ್ ನೆವರ್ ಫರ್ಗೆಟ್ ಇಟ್. ಈಗ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಅಥವಾ ಮಾಡರ್ನ್ ಎಜುಕೇಶನ್ ನಲ್ಲಿ ಇರೋ ಪ್ರಾಬ್ಲಮ್ ಏನಂದ್ರೆ ಆ ರೂಟ್ ಎಲ್ಲ ಬಿಟ್ಬಿಟ್ಟು ಮೇಲ್ಗಡೆ ಮಾತ್ರ ತೋರಿಸ್ತಾ ಇದೆ. ಒಂದು ಗಿಡನ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕಂದ್ರೆ ಅದ್ರ ಬೇರಿಂದ ತಿಳ್ಕೊಬೇಕು, ಅದ್ರ ಬೀಜದ ರೂಪದಿಂದ ತಿಳ್ಕೊಬೇಕು. ಯಾವ ಬೀಜ ಯಾವಾಗ ಹಾಕಿದ್ರೆ ಅದ್ ಮೊಳಕೆ ಹೊಡೆದು ಮೇಲ್ ಬಂದು ಗಿಡ ಆಗತ್ತೆ ಅಂತ. ಅದ್ ಬಿಟ್ಟು ಬರೀ ಮರದ ಮೇಲ್ಗಡೆ ಇರೋ ಎಲೆ, ಹೂವು, ಹಣ್ಣು, ಕಾಯಿ, ಕೊಂಬೆ, ರಂಬೆ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಓ ಈ ಮರ ನಂಗೆ ಗೊತ್ತು, ಐ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟ್ರೀ ಅಂದ್ಬಿಟ್ರೆ ಆಗಲ್ಲ. ಸೊ ಅದರ ಬೀಜದ ರೂಪದಿಂದ, ಬೇರಿಂದ
ಬೀಜ ಆಮೇಲೆ ಬೇರು, ಅಲ್ಲಿಂದ ತಿಳ್ಕೊಂಡು ಬಂದ್ರೆ ವಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಅಂತ ಅರ್ಥ. ಸೊ ಹಾಗೆ ಅಣಿಮನ್, ಮಹಿಮನ್, ಗರಿಮನ್ ಅನ್ನೋದು ಬೇಸ್ ವರ್ಡ್ಸ್. ಅವುಗಳಿಗೆ ಪ್ರತ್ಯಯಗಳು ಸೇರಿ ವಿಭಕ್ತಿಗಳಲ್ಲಿ ಉಪಯೋಗಿಸೋ ಹಾಗೆ ಆಗುತ್ತೆ. ಬಟ್ ವೆನ್ ವಿ ಆರ್ ಸ್ಟಡಿಂಗ್ ಅಮರಕೋಶ, ವಿ ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದ ಮೇನ್ ವರ್ಡ್ಸ್. ಈ ವರ್ಡ್ಗೆ ಈ ಅರ್ಥ ಇಷ್ಟು ಗೊತ್ತಿದ್ರೆ ಸಾಕು. ನಾಳೆ ಅದನ್ನ ಅಲಾಂಗ್ ವಿತ್ ಗ್ರಾಮರ್ ಕ್ಲಾಸಸ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ದೆಮ್ ಇನ್ ದ ಸೆಂಟೆನ್ಸಸ್. ಟೈಮ್ ಬೇಕು. ದಿಸ್ ಇಸ್ ಜಸ್ಟ್ ದ 17th ಕ್ಲಾಸ್. Our plan is minimum of 300 classes. So we are very far from that destination. ಸೊ ನಿಧಾನವಾಗಿಯೇ ಕಲಿಬೇಕು, ಪರ್ಫೆಕ್ಟ್ ಆಗಿ ಕಲ್ತು. 10 ಕ್ಲಾಸ್ 20 ಕ್ಲಾಸಲ್ಲಿ ಸಂಸ್ಕೃತ ಕಲಿಸ್ತೀವಿ ಅಂತಾರಲ್ಲ, 10 ಕ್ಲಾಸ್ 20 ಕ್ಲಾಸಲ್ಲಿ ಏನೂ ಕಲಿಯಕ್ಕಾಗಲ್ಲ. ದಟ್ ವಿ ಹ್ಯಾವ್ ಟು ರಿಮೆಂಬರ್. ನಥಿಂಗ್ ವಿ ಕ್ಯಾನ್ ಲರ್ನ್. ಕಲ್ತಿದ್ದೀವಿ ಅಂತ ಸುಮ್ಮನೆ ಯಾರನ್ನಾದ್ರೂ ಸಂಸ್ಕೃತ ಗೊತ್ತಿಲ್ಲದೆ ಇರೋರು ಮರಳು ಮಾಡಕ್ಕಾಗುತ್ತೆ ಅಷ್ಟೆ. ಗೊತ್ತಿಲ್ಲದೆ ಇರೋರಿಗೆ ನಂಗೆ ಸಂಸ್ಕೃತ ಬಂತು ಅಂತ ಹೇಳ್ಕೊಂಡು ಮರಳು ಮಾಡಕ್ಕೆ 10 ಕ್ಲಾಸಲ್ಲಿ ಸಂಸ್ಕೃತ ಕಲಿತಿದ್ದೀನಿ ನಾನು ಅಂತ ಹೇಳ್ಬೋದು. 10 ಕ್ಲಾಸಲ್ಲಿ 1 ತಿಂಗಳಲ್ಲಿ ಸಂಸ್ಕೃತ ಕಲಿಯಕ್ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಹಿಂದೆಲ್ಲ ಇರ್ತಿದ್ರಂತೆ ಏಕಸಂಧಿಗ್ರಾಹಿ, ದ್ವಿಸಂಧಿಗ್ರಾಹಿ ಅಂತ. ಒಂದ್ಸರಿ ಕೇಳಿದ್ರೆ ಅವ್ರಿಗೆಲ್ಲ ನೆನ್ಪಿರ್ತಿತ್ತು, ಮೆಮೊರೈಸ್ ಆಗ್ಬಿಡ್ತಿತ್ತು. ಅಂಥವ್ರಿಗೆ ಆಗುತ್ತೇನೋ ಅಷ್ಟೆ, ವಿವೇಕಾನಂದರಂಗಿದ್ದವ್ರಿಗೆ ಆಗ್ಬೋದು. ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ 10 ಕ್ಲಾಸಲ್ಲಿ ಸಂಸ್ಕೃತ ಕಲಿಯಕ್ಕೆ, 20 ಕ್ಲಾಸಲ್ಲಿ ಕಲಿಯಕ್ಕೆ, 30 ಕ್ಲಾಸಲ್ಲಿ ಕಲಿತೀವಿ, ಬುಕ್ಸ್ ಎಲ್ಲ ಮಾರಾಟ ಮಾಡ್ತೀವಿ. 30 ಕ್ಲಾಸಲ್ಲಿ ಸಂಸ್ಕೃತ ಕಲಿಯೋದು ಅವೆಲ್ಲ ಸಾಧ್ಯ ಇಲ್ಲ. ಯಾವುದನ್ನು ಕಲಿಯಕ್ ಸಾಧ್ಯ ಇಲ್ಲ. ಎಲ್ಲ ಅರ್ಧಂಬರ್ಧ ಏನೋ ಕಲ್ತಿದ್ದೀನಿ ಅಂತ, ಅದೇ ಗೊತ್ತಿಲ್ಲದೆ ಇರೋರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಹೇಳ್ಬೋದು, ತೋರ್ಸ್ಕೊಳ್ಬೋದು ಏನೋ ಕಲ್ತಿದ್ದೀನಿ ನಾನು. ಈ ರೀತಿ ಆಗುತ್ತೆ. ಇಲ್ಲ ಅಂದ್ರೆ ತಪ್ಪುಗಳೇ ಆಗೋದು. ಎಲ್ಲ ಕಡೆ ತಪ್ಪುಗಳನ್ನೇ ಮಾಡೋದು. ಸರಿಯಾದ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದು. ಆಯುಷ್ವಾಣಿ ಅಂತ ಆಕಾಶವಾಣಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ರು. ಆಯುಷ್ವಾಣಿ ಏನೋ ಲೈಫ್ ಬಗ್ಗೆ ಏನೋ ಒಂದು ಗವರ್ಮೆಂಟ್ ಪ್ರೋಗ್ರಾಮ್. ಆಯುಷ್ವಾಣಿ ಅಂತ ವರ್ಡೇ ಮಾಡಕ್ಕಾಗಲ್ಲ. ಆಯುರ್ವಾಣಿ ಆಗ್ಬೇಕು. ಅಲ್ಲಿ ಆಯುಹು ಮುಂದೆ ವ ಬಂದ್ರೆ ರಾನೇ ಬರಬೇಕು, ಶ ಬರಲ್ಲ. ಆಯುಷ್ವಾಣಿ ಅನ್ನೋದು ತಪ್ಪು. ಸ್ವಚ್ಛಮೇವ ಜಯತೆ ಅಂತ ಹೇಳ್ಕೊಂತಿರ್ತಾರೆ ಸರ್ಕಾರದವರು. ಸ್ವಚ್ಛಮೇವ ಜಯತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ತಪ್ಪು. ಸ್ವಚ್ಛತೈವ ಜಯತೆ ಹೇಳ್ಬೋದು, ಸ್ವಚ್ಛ ಭಾರತಂ ಜಯತೆ ಹೇಳ್ಬೋದು. ಸ್ವಚ್ಛಮೇವ ಜಯತೆ ಅಂದ್ರೆ ಗ್ರಾಮೆಟಿಕಲಿ ರಾಂಗ್. ಸೊ ಈ ರೀತಿ ತಿಳುವಳಿಕೆ ಇಲ್ಲದೆ ನಂಗೆ ಸಂಸ್ಕೃತ ಬರುತ್ತೆ ಅಂತ ತಪ್ಪು ಉಪಯೋಗಿಸೋದು ಆಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಎಲ್ಲರೂ ಕಲಿಬೇಕು. ಮುಂದೆ ಪಾರ್ವತಿಯ ವಿವಿಧ ಹೆಸರುಗಳು. ಶಿವನಿಗೆ ಸಂಬಂಧಪಟ್ಟ ಗಣಗಳು, ಡಿಫರೆಂಟ್ ವೆಪನ್ಸ್, ಮೆಟೀರಿಯಲ್ಸ್ ರಿಲೇಟೆಡ್ ಟು ಶಿವ and Devis, all these we have learned now. Uma, Parvati, her different names. Uma Katyayani Gauri Kali Haimavatishwari Shiva Bhavani Rudrani Sharvani Sarvamangala. Uma Katyayani Gauri Kali Haimavatishwari Shiva Bhavani Rudrani Sharvani Sarvamangala. Aparna Parvati Durga Mridani Chandikambika Arya Dakshayani Chaiva Girija Menakatmaja. Aparna Parvati Durga Mridani Chandikambika Arya Dakshayani Chaiva Girija Menakatmaja. ಈ ರೀತಿ ಒಂದು ಟ್ಯೂನ್ ನಲ್ಲಿ ಹೇಳೋದ್ರಿಂದ we can easily memorize. In the earlier classes I was just reading them, the pronunciation I was teaching. I thought it would be better for the learners to learn if we put these shlokas in a particular tune. Uma, Katyayani, Gauri, Kali, Haimavati, Ishwari, Shiva, Bhavani, Rudrani, Sharvani, Sarvamangala, Aparna, Parvati, Durga, Mridani, Chandika,
ಅಂಬಿಕಾ, ಆರ್ಯ, ದಾಕ್ಷಾಯಣಿ, ಗಿರಿಜಾ, ಮೇನಕಾತ್ಮಜ. ಇಷ್ಟು ಪಾರ್ವತಿಯ ವಿವಿಧ ಹೆಸರುಗಳು. ಶಿವನ ವಿವಿಧ ಹೆಸರುಗಳನ್ನ ನೋಡಿದ್ವಿ, ಇಲ್ಲಿ ಪಾರ್ವತಿಯ ವಿವಿಧ ಹೆಸರುಗಳು: ಉಮಾ, ಕಾತ್ಯಾಯನಿ, ಗೌರಿ, ಕಾಳಿ, ಹೈಮವತಿ, ಈಶ್ವರಿ, ಶಿವ, ಭವಾನಿ, ರುದ್ರಾಣಿ, ಶರ್ವಾಣಿ, ಸರ್ವಮಂಗಲ, ಅಪರ್ಣ, ಪಾರ್ವತಿ, ದುರ್ಗಾ, ಮೃಡಾನಿ, ಚಂಡಿಕಾ, ಅಂಬಿಕಾ, ಆರ್ಯ, ದಾಕ್ಷಾಯಣಿ, ಗಿರಿಜಾ, ಮೇನಕಾತ್ಮಜ. ಇವಿಷ್ಟು ಪಾರ್ವತಿಯ ವಿವಿಧ ಹೆಸರುಗಳು. ಈಗ ವಿನಾಯಕ, ಗಣೇಶ, ವಿಘ್ನರಾಜ, ಶಿವನ ಮಗ, ಅವನ ವಿವಿಧ ಹೆಸರುಗಳು: ವಿನಾಯಕೋ ವಿಘ್ನರಾಜ ದ್ವೈಮಾತುರಗಣಾಧಿಪಾಃ ಅಪ್ಯೇಕದಂತ ಹೇರಂಬ ಲಂಬೋದರ ಗಜಾನನಾಃ. ವಿನಾಯಕೋ ವಿಘ್ನರಾಜ ದ್ವೈಮಾತುರಗಣಾಧಿಪಾಃ ಅಪ್ಯೇಕದಂತ ಹೇರಂಬ ಲಂಬೋದರ ಗಜಾನನಾಃ. ವಿನಾಯಕ, ವಿಘ್ನರಾಜ, ದ್ವೈಮಾತುರ, ಗಣಾಧಿಪ, ಏಕದಂತ, ಹೇರಂಬ, ಲಂಬೋದರ ಮತ್ತು ಗಜಾನನ. ವಿನಾಯಕ, ವಿಘ್ನರಾಜ, ದ್ವೈಮಾತುರ, ಗಣಾಧಿಪ, ಏಕದಂತ, ಹೇರಂಬ, ಲಂಬೋದರ ಮತ್ತು ಗಜಾನನ. ಇದು ಗಣಪತಿಯ ವಿವಿಧ ಹೆಸರುಗಳು. ಪದೇ ಪದೇ ಕಿವಿ ಮೇಲೆ ಬಿದ್ದರೆ ಕೇಳಿಸ್ಕೊಳ್ತಾ ಇದ್ರೆ ಓದೋದು ನಂತರ ಸುಲಭ ಆಗುತ್ತೆ ಅಂತ ಎರಡೆರಡು ಸರಿ ಓದ್ತಾ ಇದ್ದೀನಿ. ಇದು ಗಣೇಶನ ವಿವಿಧ ಹೆಸರುಗಳು. ಈಗ ಕಾರ್ತಿಕೇಯ, ಷಣ್ಮುಖ, ಅವನ ವಿವಿಧ ಹೆಸರುಗಳು: ಕಾರ್ತಿಕೇಯೋ ಮಹಾಸೇನ ಶರಜನ್ಮಾಷಡಾನನಃ ಪಾರ್ವತೀನಂದನ ಸ್ಕಂದ ಸೇನಾನೀರಗ್ನಿಭೂರ್ಗುಹಃ. ಕಾರ್ತಿಕೇಯೋ ಮಹಾಸೇನ ಶರಜನ್ಮಾಷಡಾನನಃ ಪಾರ್ವತೀನಂದನ ಸ್ಕಂದ ಸೇನಾನೀರಗ್ನಿಭೂರ್ಗುಹಃ. ಬಾಹುಲೇಯಸ್ತಾರಕಜಿದ್ ವಿಶಾಖಶಿಖಿವಾಹನಃ ಷಾಣ್ಮಾತುರಃ ಶಕ್ತಿಧರಃ ಕುಮಾರಃ ಕ್ರೌಂಚಧಾರಣಃ. ಬಾಹುಲೇಯಸ್ತಾರಕಜಿದ್ ವಿಶಾಖಶಿಖಿವಾಹನಃ ಷಾಣ್ಮಾತುರಃ ಶಕ್ತಿಧರಃ ಕುಮಾರಃ ಕ್ರೌಂಚಧಾರಣಃ. ಕಾರ್ತಿಕೇಯ, ಮಹಾಸೇನ, ಶರಜನ್ಮನ್, ಷಡಾನನ, ಪಾರ್ವತೀನಂದನ, ಸ್ಕಂದ, ಸೇನಾನಿ, ಅಗ್ನಿಭೂ, ಗುಹ, ಬಾಹುಲೇಯ, ತಾರಕಜಿತ್, ವಿಶಾಖ, ಶಿಖಿವಾಹನ, ಷಾಣ್ಮಾತುರ, ಶಕ್ತಿಧರ, ಕುಮಾರ, ಕ್ರೌಂಚಧಾರಣ. ಕಾರ್ತಿಕೇಯ, ಮಹಾಸೇನ, ಶರಜನ್ಮನ್, ಷಡಾನನ, ಪಾರ್ವತೀನಂದನ, ಸ್ಕಂದ, ಸೇನಾನಿ, ಅಗ್ನಿಭೂ, ಗುಹ, ಬಾಹುಲೇಯ, ತಾರಕಜಿತ್, ವಿಶಾಖ, ಶಿಖಿವಾಹನ, ಷಾಣ್ಮಾತುರ, ಶಕ್ತಿಧರ, ಕುಮಾರ, ಕ್ರೌಂಚಧಾರಣ. ಇದು ಷಣ್ಮುಖನ ವಿವಿಧ ಹೆಸರುಗಳು. ಈಗ ಕೆಲವು ಶಿವನ ಪ್ರಮಥಗಣರು ಮತ್ತೆ ಅನುಯಾಯಿಗಳು, ಅನುಚರರು ಕೈಲಾಸದಲ್ಲಿ ಇರ್ತಾರೆ. ಅವರ ಹೆಸರುಗಳು, ಅವರ ಬಗ್ಗೆ ಇನ್ಫಾರ್ಮೇಶನ್ಸ್: ಶೃಂಗಿ ಭೃಂಗಿ ರಿಟಿಸ್ತುಂಡಿ ನಂದಿಕೋ ನಂದಿಕೇಶ್ವರ ಕರ್ಮಕೋಟಿ ತು ಚಾಮುಂಡಾ ಚರ್ಮ ಮುಂಡಾ ತು ಚರ್ಚಿಕಾ. ಶೃಂಗಿ ಭೃಂಗಿ ರಿಟಿಸ್ತುಂಡಿ ನಂದಿಕೋ ನಂದಿಕೇಶ್ವರ ಕರ್ಮಕೋಟಿ ತು ಚಾಮುಂಡಾ ಚರ್ಮ ಮುಂಡಾ ತು ಚರ್ಚಿಕಾ. ಶೃಂಗಿ, ಭೃಂಗಿ, ರಿಟಿ ಇವರು ಪ್ರಮಥ ಗಣಗಳಲ್ಲಿ ಒಬ್ಬ, ಅಂದ್ರೆ ಒಬ್ಬನ ವಿವಿಧ ಹೆಸರು ಅಂತಾನೆ ತಗೊಳ್ಬಹುದು. ಶೃಂಗಿ, ಭೃಂಗಿ, ರಿಟಿ. ಅಥವಾ 3 ಜನ ಬೇರೆ ಬೇರೆ ಪ್ರಮಥ ಗಣರು ಅಂತಾನೂ ತಗೊಳ್ಬಹುದು. ಶೃಂಗಿ, ಭೃಂಗಿ, ರಿಟಿಸ್ತುಂಡಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅಲ್ಲಿವರೆಗೆ ಅವರೆಲ್ಲ ಪ್ರಮಥ ಗಣಗಳಲ್ಲಿ ಒಬ್ಬರು ಅಂತ ತಗೊಳ್ಬಹುದು.
ನಂದಿಕಾ ಮತ್ತೆ ತುಂಡಿ. ತುಂಡಿ, ನಂದಿ, ನಂದಿಕೋ ಆರ್ ನಂದಿಕೇಶ್ವರ. ನಂದಿಕೇಶ್ವರನ ನಂದಿಕಾ ಮತ್ತೆ ತುಂಡಿ ಅಂತ ಬೇರೆ ಎರಡು ಹೆಸರುಗಳು. ಅಮರಕೋಶದ ಪ್ರಕಾರ ಹೀಗೆ. ಕರ್ಮಕೋಟಿ, ಚಾಮುಂಡ ಅಂತ, ಕರ್ಮಕೋಟಿ ಮತ್ತೆ ಚಾಮುಂಡ ಅಂತ ಶಕ್ತಿ ದೇವತೆಗಳ ಹೆಸರು. ಚರ್ಮಮುಂಡ, ಚರ್ಚಿಕ ಅಂತ ಎರಡು ಹೆಸರುಗಳು ಇನ್ನೊಂದು ಶಕ್ತಿ ದೇವತೆ. ಇಲ್ಲಿ 1 2 3 ಅಂದ್ರೆ ಒಂದೇ ಪ್ರಮಥ ಗಣದ ಮೂರು ಹೆಸರು. ನಂದಿಕಾ ತುಂಡಿ ಅನ್ನೋದು ನಂದಿಕೇಶ್ವರನ ಎರಡು ಹೆಸರು. ಒಂದು ಶಕ್ತಿ ದೇವತೆಯ ಎರಡು ಹೆಸರು ಕರ್ಮಕೋಟಿ ಮತ್ತೆ ಚಾಮುಂಡ. ಇನ್ನೊಬ್ಬ ಶಕ್ತಿ ದೇವತೆಯ ಎರಡು ಹೆಸರುಗಳು ಚರ್ಮಮುಂಡ ಮತ್ತು ಚರ್ಚಿಕ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಸೊ ಆ ರೀತಿ ಯಾವುದೋ ರೆಫರೆನ್ಸ್, ಯಾವುದೋ ಪುರಾಣದ ರೆಫರೆನ್ಸ್ ಇಂದ ಇವರು ಶ್ಲೋಕಗಳನ್ನ ರಚಿಸಿ ನಮಗೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ವಿವಾದ ಬರ್ಬೋದು. ಶೃಂಗಿ ಅಂತ ಒಬ್ಬ, ಭೃಂಗಿ ಅಂತ ಒಬ್ಬ, ರಿಟಿ ಅಂತ ಒಬ್ಬ, ಈ ತರ ಎಲ್ಲ ಬೇರೆ ಬೇರೆ ತೋರಿಸ್ಬೋದು. ಬೇರೆ ಬೇರೆ ಹೆಸರುಗಳಿಂದ ಪ್ರಮಥ ಗಣರನ್ನ ಕರೀಬಹುದು. ಇಲ್ಲಿ ಒಬ್ಬನ ವಿವಿಧ ಹೆಸರುಗಳು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಜಸ್ಟ್ ಫಾಲೋ ಇಟ್. ಏನಿದೆಯೋ ಅದು ತಿಳ್ಕೊಂಡಿರ್ಬೇಕು. ಶಿವನ ಪ್ರಮಥ ಗಣರ ಹೆಸರುಗಳು ಇವೆಲ್ಲ ಅಷ್ಟು ಕೊಡ್ಸಿದ್ರೆ ಸಾಕು. ನಾಳೆ ಎಲ್ಲಾದ್ರೂ ಬಂದ್ರೆ ಇದೇನು ಅಂತ ಗೊತ್ತಾಗುತ್ತೆ. ಕಾವ್ಯಗಳನ್ನು ಓದ್ಬೇಕಾದ್ರೆ, ನಾಟಕಗಳನ್ನು ಓದ್ಬೇಕಾದ್ರೆ, ಸಂಸ್ಕೃತ ಸಾಹಿತ್ಯನ ನಾವು ಯಾವತ್ತು ಓದಕ್ ಶುರು ಮಾಡ್ತೀವೋ ಅವತ್ತು ಎಲ್ಲಾ ಪದಗಳ ಅಗತ್ಯ ನಮಗೆ ಬರುತ್ತೆ. ವಿ ವಿಲ್ ರಿಕ್ವೈರ್ ದೀಸ್ ವರ್ಡ್ಸ್ ವೆನ್ ವಿ ಸ್ಟಾರ್ಟ್ ರೀಡಿಂಗ್ ಸಂಸ್ಕೃತ ಲಿಟ್ರೇಚರ್. ಸಂಸ್ಕೃತ ಗ್ರಾಮರು ಬೇಸಿಕ್ಸ್ ಕಲ್ತಾದ್ಮೇಲೆ, ಅಥವಾ ಸೈಡ್ ಬೈ ಸೈಡ್ ಆಲ್ಸೋ ಐ ಆಮ್ ಪ್ಲಾನಿಂಗ್, ಸಂಸ್ಕೃತ ಕಾವ್ಯಗಳನ್ನ ಓದ್ಕೊಂಡು ಹೋಗ್ಬೇಕು. ಕಾವ್ಯಗಳು ಅಂದ್ರೆ ಪೊಯಿಟ್ರಿ. ವಿ ಕ್ಯಾನ್ ಈವನ್ ಸ್ಟಾರ್ಟ್ ವಿತ್ ರಾಮಾಯಣ ಮಹಾಭಾರತ, ಆರ್ ಬಿಫೋರ್ ವಿ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ರಾಮಾಯಣ ಮಹಾಭಾರತ ವಿ ವಿಲ್ ಸ್ಟಡಿ ಸಮ್ ಪ್ಲೇಸ್, ನಾಟಕಗಳು. ಯಾಕೆಂದ್ರೆ ಸಂಭಾಷಣೆ ಬರುತ್ತೆ. ನಾಟಕಗಳನ್ನ ಕಲ್ತ್ರೆ ಸಂಭಾಷಣೆ, ಕಾನ್ವರ್ಸೇಷನ್ ಇನ್ ಸಂಸ್ಕೃತ ವಿ ವಿಲ್. ಸೊ ಚಿಕ್ಕ ಚಿಕ್ಕ ಸುಂದರವಾಗಿರೋ ನಾಟಕಗಳಿದ್ದಾವೆ. ಏಕಾಂಕಿ, ಒನ್ ಆಕ್ಟ್ ಪ್ಲೇಸ್, ಚಿಕ್ಕ ನಾಟಕ, ಒಂದ್ 2 3 ಕ್ಲಾಸಲ್ಲಿ ಅದನ್ನ ಅಭ್ಯಾಸ ಮಾಡ್ಬೋದು. ಸೊ ಇನ್ ಫ್ಯೂಚರ್, ಸೈಡ್ ಬೈ ಸೈಡ್ ಅಲಾಂಗ್ ವಿತ್ ಗ್ರಾಮರ್ ಅಂಡ್ ಅಮರಕೋಶ, ವಿ ವಿಲ್ ಇವನ್ ಸ್ಟಡಿ ಸ್ಲೋಲಿ ಸಮ್ ಆಫ್ ದ ಸಂಸ್ಕೃತ್ ಪ್ಲೇಸ್. ಒಳ್ಳೆಯ ಕಥೆನೂ ಇರುತ್ತೆ, ತುಂಬಾ ರೋಚಕವಾಗಿರುತ್ತೆ. ಜೊತೆಗೆ ನಮಗೆ ಸಂಭಾಷಣೆ ಅಭ್ಯಾಸ ಆಗುತ್ತೆ. ಅಲ್ಲಿ ವೆನ್ ವಿ ಕಮ್ ಅಕ್ರಾಸ್ ದೀಸ್ ಕೈಂಡ್ಸ್ ಆಫ್ ವರ್ಡ್ಸ್ ವಿ ಕ್ಯಾನ್ ರಿಕಾಲ್, ಓಕೆ ಈ ವರ್ಡ್ ನಾನು ಕೇಳಿದ್ದೆ, ಕಲ್ತಿದ್ದೆ, ಇದಕ್ಕೆ ಈ ಅರ್ಥ. ಸೊ ವೊಕ್ಯಾಬುಲರಿ ವಿಲ್ ಡೆವಲಪ್. ಸೊ ಈಗ ಫೌಂಡೇಶನ್ ಹಾಕ್ತಾ ಇದೀವಿ. ಫೌಂಡೇಶನ್ ಹಾಕಿ ಆಮೇಲೆ ಪಿಲ್ಲರ್ ಹಾಕಿ ಆಮೇಲೆ ಗೋಡೆ ಕಟ್ಟಿ ಈ ತರ ಮನೆ ಕಟ್ಕೊಂಡು ಹೋಗ್ಬೇಕು. ಸೊ ಈಗ ಫೌಂಡೇಶನ್ ಸ್ಟ್ರಾಂಗ್ ಇದ್ದಷ್ಟು ಮುಂದೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸಂಸ್ಕೃತ ಅನ್ನೋದು ಈ ಕ್ಲಾಸ್ಗಳ ಉದ್ದೇಶ. ದಿಸ್ ಮೆಥಡಾಲಜಿ ಹ್ಯಾಸ್ ಬಿನ್ ಫಾಲೋ. ಪೇಷನ್ಸ್ ಇದ್ರೆ ಸಂಸ್ಕೃತ ಸಿಗುತ್ತೆ. ಪೇಷನ್ಸ್ ಇಲ್ಲ, ನಂಗೆ ಬೇಗ ಬೇಕು ಅಂದ್ರೆ ಸಿಗಲ್ಲ.